ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಪನ್ನೀರ್ ಮಸಾಲದು ಮಾಡೋದು ತೋರಿಸ್ತೀನಿ ನೋಡಿ. ಇದಕ್ಕೆ ಮೊದಲು ಒಂದು ಪ್ಲೇಟಲ್ಲಿ ಚಿಲ್ಲಿ ಪೌಡರ್, ಸಾಲ್ಟ್, ಗರಂ ಮಸಾಲ, ಧನಿಯಾ ಪೌಡ್ರು ಎಲ್ಲ ಹಾಕಿ ಕಲಿಸ್ಕೋಬೇಕು. ನಂತರ ಪನ್ನೀರ್ ಕಟ್ ಮಾಡಿರ್ತೀವಿ ಸ್ಲೈಸ್ ಆಗಿ, ಅದನ್ನು ಮಸಾಲ ಎಲ್ಲ ಮಾಡಿರ್ತೀವಲ್ಲ ಅದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಅದಕ್ಕೆಲ್ಲ ಮೇಲೆ ಹತ್ತೋ ಹಾಗೆ ಅದನ್ನು ಪನ್ನೀರನ್ನ ಅದಕ್ಕೆ ಕಲಸಿಡ್ಬೇಕು. ಮಸಾಲಾಗ ಆ ಮಸಾಲೆ ಕಲಸಿಟ್ಟು ನಂತರ ಒಂದು ಹಂಚಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕು. ಇದನ್ನು ಹಾಗೆ ಅನ್ನದ ಜೊತೆ ನೆಂಚ್ಕೊಳ್ಳೋಕ್ಕೆ ಅಥವಾ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಪ್ರೋಟೀನು ಇರುತ್ತೆ ಪನ್ನೀರಲ್ಲಿ. ಇದು ತುಂಬ ಈಸಿ ಕೂಡ ಮಾಡೋದು ನೋಡಿ. ಎಲ್ಲ ಹಾಕಿ ಮಸಾಲ ಎಲ್ಲ ಇದರಲ್ಲಿ ಪನ್ನೀರೆಲ್ಲ ಮಸಾಲ ಹಚ್ಚಿ ಅದನ್ನು ಈಗ ಒಂದು ಹಂಚಲ್ಲಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ಜೀರಿಗೆ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಕಲಸಿ ಅದನ್ನು ಅದರಲ್ಲಿ ಪನ್ನೀರಿಗೆಲ್ಲ ಮಸಾಲ ಹಚ್ಚಿ ಹಂಚಲ್ಲಿಟ್ಟು ಫ್ರೈ ಮಾಡ್ತಾಯಿದ್ದೀವಿ ನೋಡಿ. ತುಂಬ ಈಸಿ ಇದು, ತಿನ್ನೋ ಕೂಡ ಟೇಸ್ಟ್ ಇರುತ್ತೆ. ನಾವು ರೈಸಲ್ಲಿ ಊಟ ಮಾಡಿದರೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಮಾಡಿ ನೋಡಿ ಒಂದ್ಸಲ ನೋಡಿ. ಇದನ್ನು ಫ್ರೈ ಮಾಡಬೇಕು. ಇದು ಒಂದ್ಸಲ ಹೀಗೆ ಹಾಕಿ ತಿರುವು ಹಾಕಬೇಕು. ಮತ್ತು ತಿರುವು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ತುಂಬ ಈಸಿ, ಒಂದು 10 ನಿಮಿಷದಲ್ಲೇ ಆಗುತ್ತೆ. ನೋಡಿ ಫ್ರೈ ಆಗ್ತಾ ಇದೆ ಈಗ. ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಕಾದ್ರೆ ಸ್ವಲ್ಪ ಖಾರ ಅದೆಲ್ಲ ಕಡಿಮೆ ಹಾಕ್ಬೋದು. ನೋಡಿ ಫ್ರೈ ಆಗ್ತಾ ಇದೆ. ಅದನ್ನು ಈಗ ತಿರುವು ಹಾಕಿಬಿಟ್ರೆ ಇನ್ನೊಂದು ಸಲ ಫ್ರೈ ಮಾಡಬೇಕು. ಇನ್ನೊಂದು ಸಲ ಅದು ಸುಡಬೇಕು ನೋಡಿ. ಹೇಗಾಗಿದೆ, ಕೆಂಪಾಗಿ ರೆಡ್ ಕಲರ್ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪನೇ ಆಯಿಲ್ ಹಾಕಿದರೂ ಸಾಕಾಗುತ್ತೆ ನೋಡಿ. ತುಂಬ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ ನೋಡಿ, ಸಿಂಪಲ್ ರೆಸಿಪಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಿಂಪಲ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಹೇಗೆ ಕಾಣಿಸ್ತಾ ಇದೆ. ಇದನ್ನು ನಾವು ರೈಸ್ ಜೊತೆ ಸಾಂಬಾರು ಇದನ್ನು ಜೊತೆಯಲ್ಲಿ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು ಇದನ್ನು. ಈಗ ಗ್ಯಾಸ್ ಆಫ್ ಮಾಡಿದ್ದೀವಿ ನೋಡಿ. ಹೀಗೆ ಎಲ್ಲ ಫ್ರೈ ಆಗಿ ಪನ್ನೀರ್ ಮಸಾಲ ರೆಡಿಯಾಗಿದೆ ನೋಡಿ. ಎಲ್ಲ ಎರಡೂ ಕಡೆ ಚೆನ್ನಾಗಿ ಸುಟ್ಟಿದೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.